ಹಲೋ, ಎಲ್ರಿಗೂ ನಮಸ್ಕಾರ. ಟಿ ವಿ ಆನ್ ಆಗಿತ್ತು, ಆಫ್ ಮಾಡಿದೆ. ಹಲೋ ಎವ್ರಿ ಒನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 1K ಕ್ರಾಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. And thank you very much for everyone supporting to me our blog YouTube channel. Thank you so much. ಹಾಗೆ ನಾವು ಇವಾಗ ನೋಡ್ಬೋದು, ನಾನು ಚಂದ ರೆಡಿಯಾಗಿ ಡಿನ್ನರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ರಿಲೇಟಿವ್ ಒಬ್ಬರು ಬಂದಿದ್ದಾರೆ, ಒಬ್ಬರಲ್ಲ ಇಬ್ಬರು. ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. 1K ಸಬ್ಸ್ಕ್ರೈಬ್ ಮಾಡಿದ್ದಾರಲ್ಲ, ಅದಕ್ಕೋಸ್ಕರ ಡಿನ್ನರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಇವಾಗಲೇ ಹೇಳ್ತಾ ಇರೋದು ಅವ್ರು ನನಗೆ ಹೇಳಿಲ್ಲ. ಅದು ಹೇಳಿದ್ರಲ್ಲ, ಇದಾಗಲ್ಲ ಸೀಕ್ರೆಟ್ ಅಂತ ಗೊತ್ತಾಗುತ್ತೆ. ಓಕೆ. ಹಾಗೆ ಈ ಈವ್ನಿಂಗ್, ಈ ನೈಟ್ ಆಲ್ರೆಡಿ ಟೈಮ್ ಎಷ್ಟಾಯಿತು ರೀ? 8 o'clock ಆಗಿದೆ. ಈ 8 o'clock ಟು ನಾವು ನೈಟ್ ಮತ್ತೆ ನಾನು ಮನೆಗೆ ಬರೋವರೆಗೂ ವ್ಲಾಗ್ ಮಾಡ್ತೀನಿ. ಈ ನಮ್ಮ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಾಗೆ ನನ್ನ ಪತಿ ದೇವರು ನೋಡಿ, ಫಾರ್ಮಲ್ಸ್, ಆಫ್ಟರ್ ಲಾಂಗ್ ಟೈಮ್ ಫಾರ್ಮಲ್ಸ್ ಹಾಕೊಂಡು ಜಿಗ ಅಂತ ರೆಡಿಯಾಗಿದ್ದಾರೆ. ಓಕೆ, ದಿಸ್ ಈಸ್ ಮೀ. ಹೊರಡುವ. ಮತ್ತು ನಾನು ಕೆಳಗಡೆ ಸಿಗ್ತೀನಿ, ನಮ್ಮ ಜೊತೆ ಯಾರ್ಯಾರು ಬರ್ತಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಎಸ್, ಮೈಕ್ ಸಹ ತೊಗೊಂಡಾಯಿತು. ಆಲ್ ಸೆಟ್, ಲೆಟ್ಸ್ ಗೋ. ಲಾಕ್ ಮಾಡ್ಕೊಂಡು ಹೋಗೋಣ. ಹೋಗ್ತಾ ಇದ್ದಾರೆ. ಏನಂದರೆ ಮನೆಗೆ ಸ್ವಲ್ಪ ಐಟಮ್ಸ್ ನಾನೇನು ತೊಗೊಂಡೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಅದು ಸಹ ವಿಡಿಯೋ ಮಾಡಿದ್ದೀನಿ, ಶಾರ್ಟ್ಸ್ ಆಗಿ ಹಾಕ್ತೀನಿ. ಹಾಗೆ ನೋಡ್ಬೋದು ನನ್ನ ಔಟ್ಫಿಟ್ ಆಫ್ ದ ಡೇ. ಇವತ್ತು ನಾನು ಈ ಡ್ರೆಸ್ ಹಾಕೊಂಡಿದ್ದೀನಿ, ಸ್ವಲ್ಪ ಚಬ್ಬಿಯಾಗಿ ಕಾಣ್ತಾ ಇದ್ದೀನಿ. ಓಕೆ, ಹಾಯ್ ಕ್ಯಾಟ್. ಇದು ನಮ್ಮ ಆಂಟಿಯ ಕ್ಯಾಟ್. 2 ಸಾಕಿದ್ದಾರೆ. ಅದರಲ್ಲಿ ಇದು ಒಂದು ಯಾವಾಗಲೂ ಇಲ್ಲೇ ಇರುತ್ತೆ, ರಿಸೆಪ್ಷನ್ ಕಾಯ್ಕೊಂಡು. ನಮ್ಮ ಜೊತೆ ಇವರು ಸಹ ಬರ್ತಾ ಇದ್ದಾರೆ. ನಮ್ಗೆ ವಿಡಿಯೋಗೊಂದು ಹಾಯ್ ಹೇಳಿ ಅಂತೆ. ನಿಮ್ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. Swadika. Hi guys. Hi. Please subscribe to this channel. Welcome to my channel. Let's go Pataya. ನಮಸ್ತೆ ಪತಿ ದೇವ. ನನ್ನ ಬ್ಯಾಗ್ ಎಲ್ಲಿಟ್ಟಿದ್ದೀರಾ ನೀವು? ಅಲ್ಲಿಡಿ, ಕೆಳಗಿಡಿ. ನಾನು ಕೂರೋದೆಲ್ಲಿ? ನೀವು ಹಂಗಿಟ್ರೆ ಎಲ್ಲಿ ಕೂರ್ಲಿ? ಶೋರ DIY ಕ್ಲೋಸ್ ಆಗೋದು. Close.
ಮಾರ್ಕೆಟ್ ನೋಡ್ಬೋದು. ನೈಟ್ ಮಾರ್ಕೆಟ್ ಯಾವಾಗಲೂ ಕ್ರೌಡ್ ಆಗಿರುತ್ತೆ, ಯಾವಾಗಲೂ ಕ್ರೌಡ್ ಆಲ್ವೇಸ್. ಬಬಲ್ ಟೀ. ಮಿಸ್ಟರ್ DIY ಇಸ್ ಅ ವೆರಿ ಲೋ ಪ್ರೈಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಇದು ಇಲ್ಲಿ. ಹಾಗಾಗಿ ಸ್ವಲ್ಪ ಮನೆಗೆ ಪಾರ್ಸೆಲ್ ಕೊಡ್ತಾ ಇರೋದ್ರಿಂದ ಬ್ಯಾಗ್ ಬೇಕಾಗಿತ್ತು, ಹಾಗಾಗಿ ಬಂದಿದ್ವಿ. ಎಕ್ಸ್ಕ್ಯೂಸ್ ಮೀ. ನೀವು ಈ ಸೈಡ್ ನೋಡಿ, ನಾನು ಈ ಸೈಡ್ ನೋಡ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ. ಅಲ್ಲಿ 23 ಬರ್ತೊಂದೈತೆ ನೋಡಿ. ಏರಿಯಾದಲ್ಲಿ ಕೆಲಸ ಮುಗಿತ್ತು, ಇನ್ನು ಪಠಾಯದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಏನ್ ಬೇಕ್ರಪ್ಪ? ಹೌದಾ? ಓಕೆ, ಮತ್ತೆ ಪಠಾಯದಲ್ಲಿ ಹೋಗಿ ಸಿಗ್ತೀವಿ. ಬಾಯ್ ಹೇಳ್ಬಿಡಿ. ಓಕೆ ಬಾಯ್ ಬಾಯ್ ಬಾಯ್. ಮತ್ತೆ ಪಠಾಯದಲ್ಲಿ ಸಿಗ್ತೀವಿ. ಅದೇ ಆಯ್ತು ನಿಮ್ದು. ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೆ ಇಂಟ್ರೋ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ. ನಾನು ರೆಕಾರ್ಡ್ ಮಾಡಿ 4-5 ಡೇಸ್ ಆಯಿತು ಆಲ್ರೆಡಿ. ಹಾಗಾಗಿ ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಲ್ಲ ಅಂತ ವಾಯ್ಸ್ ಓವರ್ ಕೊಡಬೇಕಾದ್ರೆ ಮತ್ತೆ ನಿಮ್ಮ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನೆಲ್ 1K ಕಂಪ್ಲೀಟ್ ಆಗಿದೆ, 1500 ದಾಟಿದೆ. ಹಾಗಾಗಿ ಎಲ್ರಿಗೂ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು. ಮತ್ತು ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಾನು ಯಾವಾಗಲೂ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾವ್ಯಾವ ಥರ ವೀಡಿಯೋಸ್ ಮಾಡಿ ಹಾಕಬೇಕು ಅಂತ ಕಮೆಂಟ್ ಮಾಡಿ, ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಹಾಗೆಯೇ ವೆಲ್ಕಮ್ ಟು ದ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಸಹ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಹಾಗೆ ನೋಡ್ಕೊಂಡು ಬಂದಿರ್ಬೋದು ನೀವು. ನಾವು ಏನಕ್ಕೆ ಹೊರಗಡೆ ಹೋಗಿದ್ವಿ ಅಂತ ಎಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ನೋಡ್ತಾ ಇರ್ಬೋದು, ಡಿನ್ನರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ನಾನು, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಡಿನ್ನರ್ಗೆ ಹೋಗ್ತಾಯಿದ್ವಿ. ನಮ್ಮ ರಿಲೇಟಿವ್ನ ಇನ್ನೂ ನಾವು ಮೀಟ್ ಮಾಡಿರಲಿಲ್ಲ, ಯಾಕಂದರೆ ಅವರು ಟೂರಿಸ್ಟಿಗೆ ಬಂದಿರೋದ್ರಿಂದ
ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗಿದ್ರಂತೆ. ಅವರ ಟೂರಿಸ್ಟ್ ಇದರಲ್ಲಿ ಬಂದಿದ್ದಾರೆ, ಅವರು ಔಟ್ಸೈಡ್ ಕರ್ಕೊಂಡು ಹೋಗಿದ್ರಂತೆ. ಯಾವುದೋ ಒಂದು ಶೋ ಕರ್ಕೊಂಡು ಹೋಗಿದ್ರು ಅಂತ ಅನ್ಕೋತೀನಿ, ರಷ್ಯನ್ ಶೋ ಅನ್ಕೊತೀನಿ. ಶೋಗೆ ಹೋಗಿದ್ರು ಅವರು. ಹಾಗಾಗಿ ನಾವು ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ಫುಲ್ ಎಷ್ಟು ಸೌಂಡ್ ಅಂದರೆ, ಹಾಗಾಗಿ ನಾನಿಲ್ಲಿ ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಾಯಿತು. ತುಂಬಾ ಸೌಂಡ್ ಇತ್ತು, ಸಾಂಗ್ಸ್ ಹಾಕ್ಕೊಂಡಿದ್ರು. ನಾವು ಈ ಸೈಡ್ ಬಂದೇ ಇಲ್ಲ, ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ, ಈ ಸೈಡ್ ಬಂದೇ ಇಲ್ಲ ನಾನು. ಹಾಗಾಗಿ ವೀಡಿಯೋ ಮಾಡಿಕೊಂಡೆ. ನಾವು ಊಟಕ್ಕೆ ಆಲಿಬಾಬಾಗೆ ಹೋಗಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಆದರೆ ನನಗೆ ಊಟ ಸೆಟ್ಟಾಗಿಲ್ಲ ಅಂತ ಹೇಳ್ತೀನಿ, ಯಾಕಂದರೆ ಇಂಡೈಜೆಷನ್ ಆಗಿಬಿಡ್ತು. ಡೈಜೆಷನ್ ಆಗಲಿಲ್ಲ ನನಗದು. ಫುಲ್ ವಾಮಿಟಿಂಗ್ ಎಲ್ಲ ಆಗಿಬಿಡ್ತು. ಫಾರ್ ದ ಫಸ್ಟ್ ಟೈಮ್ 3 ಇಯರ್ಸಿಗೆ ನಾನು ತುಂಬ ಪಟಾಯದಲ್ಲಿ ತುಂಬ ಹೋಟೆಲಲ್ಲಿ ತಿಂದಿದ್ದೀವಿ ನಾವು. ಆವಾಗವಾಗ ಇನ್ ಕೇಸ್ ಮನೇಲಿ ಬೇಜಾರಾಯಿತು ಅಂದರೆ ಹೊರಗಡೆ ಹೋಗಿ ಹೋಟೆಲಲ್ಲಿ ತಿನ್ನೋದಾಗಿರ್ಬೋದು, ನಮ್ಮದು ಈ ಕಾಮನ್ ಅದು. ಹಾಗಾಗಿ ತುಂಬ ಹೋಟೆಲಲ್ಲಿ ತಿಂದಿದ್ದೀನಿ, ನನಗೆ ಎಲ್ಲೂ ಈ ಥರ ಆಗಿರಲಿಲ್ಲ. ಆದರೆ ಅಲ್ಲಿ ಅವತ್ತು ತುಂಬ ನನಗೆ ಕಂಟ್ರೋಲೇ ಆಗಲಿಲ್ಲ, ನನ್ನ ಹೆಲ್ತ್ ಅಪ್ಸೆಟ್ ಆಗಿಬಿಡ್ತು. ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ಹೊರಗೆ ಬರೋಷ್ಟು, ನಾವು ಊಟಕ್ಕೆ ಹೋದಾಗಲೇ ಒಂದು 10:30 ಆಗಿತ್ತು ಅಂದ್ಕೊತೀನಿ. ನಾವು ಮನೆ ಬಿಟ್ಟಾಗ 8 ಆಗಿತ್ತು, ನಾವು ಊಟಕ್ಕೆ ಹೋದಾಗ 10:30 ಆಗಿತ್ತು. ಯಾಕಂದರೆ ಅವರ ಫ್ರೆಂಡೆಲ್ಲ ಬಂದಿದ್ರಲ್ಲ, ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸೆಂಟ್ರಲ್ಲಿಂದ, ಅದು ನನಗೆ ಸೆಂಟ್ರಲ್ ಹತ್ರ ರೈಟ್ ಸೈಡ್ ಬರುತ್ತೆ, ಸೆಂಟ್ರಲಿಂದ ರೈಟ್ ಸೈಡಿಗೆ ಇರೋದದು ಆಲಿಬಾಬಾ. ಅದೇ ಪಟಾಯದಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಹೋಟೆಲ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ಅವತ್ತು ಹೇಳ್ತಾಯಿದ್ರು. ನನಗೆ ಗೊತ್ತಿಲ್ಲ. ಇನ್ ಕೇಸ್ ಯಾರಿಗಾರ ಗೊತ್ತಿದ್ದರೆ, ಪಟಾಯದಲ್ಲಿರೋರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ವೆರಿ ಸಾರಿ. ಬೇರೆಯವ್ರು ಯಾರಾದರೂ ಓಪನ್ ಮಾಡಿದರೆ ನನಗೆ ಗೊತ್ತಿಲ್ಲ. ಅಲ್ಲಿ ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾಯಿದ್ರು, ಇದೇ ಫಸ್ಟ್ ಓಪನ್ ಆಗಿದ್ದು ಅಂತ. ಹಂಗಾಗಿ ನಾನು ಕೇಳಿಸ್ಕೊಂಡು ಹೇಳಿದೆ ಅಷ್ಟೇ. ಊಟ ಮಾಡಿದ್ವಿ ನಾವು ಅವತ್ತು. ನಾನು ಸೂಪ್ ತೊಗೊಂಡಿದ್ದೆ, ರೋಟಿ, ಮತ್ತು ಅವರು ಚಿಕನ್ ತಿನ್ನೋರು ಚಿಕನ್ ತೊಗೊಂಡಿದ್ರು, ಪನ್ನೀರ್ ತಿಂದ್ವಿ, ಮತ್ತು ತುಂಬ ಐಟಮ್ಸ್ ಆರ್ಡರ್ ಮಾಡಿದ್ವಿ ಅವತ್ತು. ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ 11 ಆಗಿತ್ತು ಅಂತ ಅಂದ್ಕೊತೀನಿ. ಮತ್ತು ನಾವು ಅಲ್ಲಿಂದ ಬಂದು ನಮ್ಮ ರಿಲೇಟಿವ್ ಕಾಲ್ ಮಾಡಿದರು. ಅವರನ್ನು ಮೀಟ್ ಮಾಡಿ ನಾವು ಮನೆಗೆ ಸ್ವಲ್ಪ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಮನೆಗೆ ಸ್ವಲ್ಪ ಚಾಕ್ಲೇಟ್ಸ್ ಆಗಿರ್ಬೋದು, ನನಗೆ ನಮ್ಮ ಸಿಸ್ಟರ್ ಅವ್ರಿಗೆ ಮಕ್ಕಳು ಅವರೆಲ್ಲ ಸ್ವಲ್ಪ ಚಿಕ್ಕಿ, ನನಗೆ ಅದು ಬೇಕು ಇದು ಬೇಕು, ಟಾಯ್ಸು, ವಾಚಸ್ಸು, ಅದೆಲ್ಲ ಶಾಪಿಂಗ್ ಮಾಡಿ ನಾನು ಅವ್ರ ಕೈಲೇ ಕೊಟ್ಟು ಕಳಿಸಿದ್ದೆ. ಅವ್ರ ಕೈಲಿ ಹೌದು, ನಮ್ಮ ರಿಲೇಟಿವ್ ಕೈಲೇ ಪಾರ್ಸಲ್ ಎಲ್ಲ ಕೊಟ್ಟು ನಾವು ರಿಟರ್ನ್ ಮನೆಗೆ ಹೋಗೋಷ್ಟೊತ್ತಿಗೆ ಅವತ್ತು 12:45 ನಿಯರ್ಲಿ 1 ಆಗಿತ್ತು. ಯಾಕಂದರೆ ಫ್ರೈಡೇ ನೈಟ್ ಆಗಿತ್ತು ಅವತ್ತು. ಫ್ರೈಡೇ ನೈಟ್ ಇದ್ದಿದ್ದರಿಂದ ನೆಕ್ಸ್ಟ್ ಡೇ ಸ್ಯಾಟರ್ಡೇ ನಮ್ಮದು ಬೇರೆಯೇ ಪ್ಲ್ಯಾನ್ ಇತ್ತು. ಅಂದರೆ ಬ್ಯಾಂಕಾಕ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬ್ಯಾಂಕಾಕಿಗೆ ಹೋಗಬೇಕಾಗಿದ್ದರಿಂದ ನಾವು ಪಟಾಯದಲ್ಲಿ ಏನು ಉಳ್ಕೊಳ್ಳಿಲ್ಲ. ಯಾವಾಗಲೂ ನಾರ್ಮಲಿ ನಾವು ಪಟಾಯ ಹೋದರೆ ಬೀಚಲ್ಲಿ ಹೋಗಿ, ನಮ್ಮದೇ ಚಾಪೆ ಇದೆ, ಕಾರಲ್ಲಿ ಒಂದು ಸೆಟ್ ಇದೆ ಆಲ್ರೆಡಿ, ಚಾಪೆ ಆಗಿರ್ಬೋದು, ಚಾಪೆ ಹಾಸ್ಕೊಂಡು ನಾವಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಬರ್ತೀವಿ. ಆದರೆ ಅವತ್ತು ಹಂಗೆ ಮಾಡಲಿಲ್ಲ, ಯಾಕಂದರೆ ನೆಕ್ಸ್ಟ್ ಡೇ ಬೇಗ ಹೋಗಬೇಕಿತ್ತಲ್ವ. ಹಂಗಾಗಿ ಮನೆಗೆ ಬರೋ ಅಷ್ಟೊತ್ತಿಗೆ 1 ಆಗಿತ್ತು. ಫ್ರೆಶ್ ಅಪ್ ಆಗಿ ಮಲ್ಗೋ ಅಷ್ಟೊತ್ತಿಗೆ 1:30. ಅವತ್ತಿನ ದಿನ ಹೀಗಿತ್ತು ನಮ್ಮದು. ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೆ ಇನ್ನೂ ನಾನು ಯಾವ ಥರ ವಿಡಿಯೋಸ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್.